ಡೋರ್ ತೆಗಿಬೇಡ. ನೀನು ಹೆಂಗಮ್ಮ ಬ್ಯಾಗ್ ತಗೊಂಡೆ? ನಂದು ಬ್ಯಾಗ್ ಹೆಂಗೆ ತಗೊಂಡಿದ್ಯಾ? ಟಿಕೆಟ್ ಬ್ಯಾಗ್ ಹೆಂಗೆ ತಗೊಂಡಿದ್ಯಾ? ಟಿಕೆಟ್ ಬ್ಯಾಗ್ ಯಾಕೆ ತಗೊಂಡಿದ್ಯಾ? ಅಣ್ಣ ಅಲ್ಲಿ ಪೊಲೀಸ್ನವ್ರು ಕರೆಯೋಣ. ಅಣ್ಣ ಪೊಲೀಸ್ನವ್ರು ಕರೆಯೋಣ ಒಂದು ನಿಮಿಷ. ಅಣ್ಣ ಪೊಲೀಸ್ನವ್ರು ಕರೆಯೋಣ ಒಂಚೂರು. ಮೇಡಮ್ ಒಂದು ನಿಮಿಷ ಪೊಲೀಸ್ನವ್ರು ಕರೆಯೋಣ. ತೆಗಿಬೇಡ್ರಿ ಪೊಲೀಸ್. ತೆಗಿಬೇಡಿ. ಮೇಡಮ್ ನಂದು ಟಿಕೆಟ್ ಬ್ಯಾಗ್ ತಗೊಂಡು ಕಳ್ತನ ಮಾಡಿ ಹೋಗ್ತಾ ಇದ್ದಾರೆ. ತೆಗಿಬೇಡಿ ಮೇಡಮ್. ಹಿಂದೆ ಬನ್ನಿ. ನಾನು ಟಿಕೆಟ್ ಬ್ಯಾಗ್ ಕಳ್ತನ ಮಾಡಿದ್ದೆ ಅಮ್ಮ. ಹೌದು ಹಾಕಿ ಡೋರ್ ಹಾಕಿ. ಮೇಡಮ್ ನೋಡಿ ಅಲ್ಲಿ ನಂದು ಡ್ಯೂಟಿ ಬ್ಯಾಗ್ ತಗೊಂಡಿದ್ದಾರೆ. ನೋಡಿ ಮೇಡಮ್ ಅವ್ರ ಬ್ಯಾಗ್ ಹೆಂಗೋಯ್ತು, ನಂದು ಬ್ಯಾಗ್ ನೋಡಿ. ಇಲ್ಲ ಹೋಗಲ್ಲ ಸರ್ ಕರ್ಸಿ ಮೇಡಮ್ ಅಲ್ಲಿ. ಹೆಂಗ್ ಬಂತಲ್ಲಿ ಬ್ಯಾಗು? ನೋಡಿ ಮೇಡಮ್ ಅಲ್ಲಿ. ತೆಗಿಬೇಡಿ, ಡೋರ್ ತೆಗಿಬೇಡಿ. ಮೇಡಮ್ ಒಂದು ನಿಮಿಷ ಇಳಿಬೇಡ್ರಿ ಕೆಳಗೆ. ಬ್ಯಾಗಲ್ಲಿ ಇಟ್ಕೊಮ್ಮ. ನೀನು ಬ್ಯಾಗಲ್ಲಿ ಇಟ್ಕೊ. ನಿನ್ ಬ್ಯಾಗ್ ಒಳಗೆ ಹೆಂಗ್ ಬಂತು? ನೋಡಿ ನೀನ್ ಹೆಂಗಮ್ಮ? ಬೇಡ ನೀನ್ ತಗೋಬೇಡ. ಸ್ಟೇಷನ್ಗೆ ಓಡಿಸ್ತೀನಿ ತಡಿ ಈಗ ನೀನು. ಟೈಮ್ ಆಯ್ತು ಮಾಡಿಸ್ತೀನಿ ತಡಿ ನಿನಗೀಗ. ಆಯ್ತಾಯ್ತು ಮನೆ ಹತ್ರಕ್ಕೆ ಹೋಗುವಂತೆ. ನೀನ್ ಹೆಂಗಮ್ಮ ಬಿಡದೆ ಬ್ಯಾಗು? ಹೆಂಗಮ್ಮ ತಗೊಂಡೆ ಬ್ಯಾಗು? ಡ್ಯೂಟಿ ಬ್ಯಾಗ್ ಹೆಂಗ್ ತಗೊಂಡಿದ್ಯಮ್ಮ? ನೋಡಿ ಮೇಡಮ್ ಅಲ್ಲಿ ಬ್ಯಾಗಲ್ಲೆಲ್ಲ ಎತ್ಕೊಂಡಿರೋದು ನೋಡಿ. ಅಲ್ಲಿದ್ದಾರೆ, ಅಲ್ಲಿ ಸಾಕ್ಷಿಗೆ ಅಲ್ಲೇ ಇದ್ದಾರೆ. ಅಲ್ಲಿ ನೋಡಿ ಸಾಕ್ಷಿಗೆ ಅಲ್ಲೇ ಇದ್ದಾರೆ. ನೋಡ್ರಿ ಅಲ್ಲಿ. ಇಲ್ಲ ಮೇಡಮ್. ಮೇಡಮ್ ನೋಡಿ ಅಲ್ಲಿ ಮೇಡಮ್ ಕೇಳಿಸ್ಕೊಳ್ಳಿ. ನೋಡಿ ಮೇಡಮ್ ಹಿಂಗ್ ತಗೊಂಡ್ರೆ ಡ್ಯೂಟಿ ಬ್ಯಾಗು ತಗೊಂಡ್ರೆ ಹೆಂಗೆ ಮೇಡಮ್ ನಮ್ ಕತೆ? ನೋಡಿ ಈ ತರ ಮಾಡಿದ್ರೆ ನಮಗೆ ಸಸ್ಪೆಂಡ್ ಮಾಡ್ತಾರೆ. ನಮ್ ಕತೆಗಳು ಏನಾಗ್ಬೇಕು ಮೇಡಮ್? ಕರ್ಸಿ ಮೇಡಮ್ ಅವ್ರನ್ನ. ನೋಡಿ ಮೇಡಮ್ ಹೆಂಗ್ ಮಾಡ್ತಾರೆ ಅಂತ ನೋಡಿ. ನಾವು ಅಲ್ಲಿ ಟಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ಬ್ಯಾಗ್ ಎತ್ಕೊಂಡಿದ್ದಾರೆ ನಂದು. ಮೇಡಮ್ ಇಲ್ಲೇ ಬಂದ್ರು ನೋಡಿ ಅವರು. ತೆಗೀರಿ. ಮೇಡಮ್ ಕಂಪ್ಲೇಂಟ್ ಮಾಡಿ ಮೇಡಮ್. ಹಿಂಗೆ ಈ ಥರದವ್ರು ಆದ್ರೆ ಆಗಲ್ಲ, ಒಳಗೆ ಹಾಕಬೇಕು ಒಂದಿನ ಇವ್ರಿಗೆ. ಮೇಡಮ್ ಒಳಗಡೆ ಬನ್ನಿ. ನೀವು ನಿಲ್ಲಿಸ್ಕೊಳ್ರಿ, ಮುಂದಕ್ಕೆ ಯಾಕ್ರಿ ಹೋಗ್ತಾ ಇದ್ದೀರಾ? ಮೇಡಮ್ ನಂದು ಟಿಕೆಟ್ ಬ್ಯಾಗ್ ಎಲ್ಲ ಕಳ್ತನ ಮಾಡಿ ಅವ್ರ ಬ್ಯಾಗ್ ಹಾಕೊಂಡಿದ್ರು. ಅವ್ರು ಮೇಡಮ್ ನೋಡಿದ್ದಾರೆ, ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಎಲ್ಲ. ನೀನು ಹೆಂಗಮ್ಮ ಎತ್ಕೊಂಡೆ ನೀನು ನಮ್ಮ ಬ್ಯಾಗು? ಡ್ಯೂಟಿ ಬ್ಯಾಗ್ ಹೆಂಗಮ್ಮ ಎತ್ಕೊಂಡಿದ್ಯಾ ನೀನು? ನಡಿ ಸ್ಟೇಷನ್ ಹತ್ರ ನಡಿಯಮ್ಮ. ಆಟ ಆಡ್ತೀರಾ ನೀವು? ಮಾಡಲ್ಲ, ಓಪನ್ ಮಾಡಲ್ಲ. ಮಾಡ್ಬಿಡ್ರಿ ಕಣ್ರಿ.
ಆಟ ಆಡ್ತೀರಾ ನೀವು ಇಲ್ಲಿ? ಡ್ಯೂಟಿ ಮಾಡ್ತೀರಾ ಅವ್ರಿಗೆ? ಬರಮ್ಮ ಸೀಟಲ್ಲಿ ಕೂತ್ಕೊಂಡ್ ಬರಮ್ಮ. ಬಾ ಕೂತ್ಕೊಂಬ, ಕೂರ್ಬಾ ಕೂರ್ಬಾ, ಸೀಟಲ್ಲಿ ಕೂರ್ಬಾ. ಏನಮ್ಮ ನಿನ್ನ ಹೆಸರು? ಇನ್ನು ಎಷ್ಟು ಗಂಟೆ ಅಷ್ಟೇ ಹೇಳು. ಡ್ರಾಮಾ ಮಾಡಿದ್ಯ ಅಂದ್ರೆ ಇಲ್ಲಿ ಕೇಳಿಲ್ಲ. ಏನಮ್ಮ ದೇವ್ರಿದಾನೆ? ಹಿಂಗ ದೇವ್ರಿರೋದು? ಏನೇನೋ ಹೇಳ್ತಾರ ದೇವ್ರಿದಾರೆ ಅಂತ. ನನ್ ಬ್ಯಾಗ್ ಹಂಗಮ್ಮ ಎತ್ಕೊಂಡೆ ನೀನು? ಯಾರು 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 ನಿಂತ್ಕೊಂಡಿದ್ದಾರೆ? ಕರೀಲಿ ಕರೀಲಿ. ಅವ್ರು ಯಾರು? ಕೆಲಸ ಮಾಡಿ ಬಸ್ಸು ಆಗಲ್ವಾ? ಓಪನ್ ಮಾಡೋಣ. ಸ್ವಲ್ಪ ಮುಂದೆ ಹೊಡಿರಿ. ಸ್ಟೇಷನ್ ಹತ್ರಕ್ಕೆ ಹೋಗಲ್ವನ್ರಿ ಗಾಡಿ? ರಿವರ್ಸ್ ಹೇಳ್ತೀನಿ, ಹೊಡಿರಿ ಹೊಡಿರಿ. ಅಲ್ಲಿಗೆ ಇದೇ ಕಣ್ರಿ ಸ್ಟೇಷನ್, ಅದೇ ಸ್ಟೇಷನ್ ಕಣ್ರಿ. ಹೊಡಿರಿ ಲೆಫ್ಟಿಗೆ. ಅಲ್ಲಿ ಅಲ್ಲಿ ಅವ್ರು ಹೋಗ್ಬೇಕಲ್ಲ, ಕರ್ಕೊಂಡು ಹೋಗ್ಬೇಕಲ್ಲ ಅವರು. ಹಿಂದೆ ಡೋರ್ ತೆಗಿರಿ, ಹಿಂದೆ ಡೋರ್ ತೆಗಿರಿ, ಹಿಂದೆ ಡೋರ್ ತೆಗಿರಿ. ಕ್ಲೋಸ್ ಮಾಡಿ. ಇಲ್ಲ 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 ನೋಡಿ ಮೇಡಮ್, ಅವ್ರು ಮಾಡೋ ಕೆಲಸಗಳ ಕತೆಗಳನ್ನ ನೋಡಿ ಅವರು. ಹಾ ಬರ್ರಿ ಬರ್ರಿ ಬರ್ರಿ, ತಂಬರ್ರಿ. ಇನ್ನೊಂದ್ ದಿವಸ ಯಾರಿಗೂ ಮಾಡಬಾರ್ದ ಕೆಲಸನ. ಬಾ ಮಾರಯ್ಯ. ಅಣ್ಣ ಬ್ಯಾಗ್ ಎತ್ಕೊಂಡ್ಬಿಟ್ಟಿದೆ ಹುಡಿಯ ಅಮ್ಮ. ಮೇಡಮ್ ಒಂದು ನಿಮಿಷ ಬನ್ನಿ ಸ್ಟೇಷನ್. ಇಲ್ಲಿ ಇದೇ ಸ್ಟೇಷನ್, ಇದೇ ಸ್ಟೇಷನ್. ಇವತ್ತಿನ ಈ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟೇ ರೀಸನ್ ಫ್ರೆಂಡ್ಸ್. ಯಾವತ್ತು ನಾವು ಬೇರೆಯವರ ಒಂದು ಆಸ್ತಿಗೆ, ಬೇರೆಯವರ ಒಂದು ಹಣಕ್ಕೆ ಯಾವುದೇ ರೀತಿ ನಾವು ಅದಕ್ಕೆ ಆಸೆ ಪಡಬಾರ್ದು. ನಮಗೆ ಆದರೆ ನಾವು ಸ್ವತಃ ಪ್ರಯತ್ನ ಪಟ್ಟು ಏನಾದರೂ ಮಾಡ್ಕೋಬೇಕು ಬಿಟ್ಟರೆ, ಬೇರೆಯವರ ಆಸ್ತಿಗೆ, ಹಣಕ್ಕೆ ನಾವು ಅದಕ್ಕೆ ಆಸೆ ಪಟ್ಟರೆ ಇದೇ ರೀತಿ ಆಗೋದು ಅನ್ನೋದಕ್ಕೆ ಇದೊಂದು ಉತ್ತಮವಾದಂಥ ಒಂದು ನಿದರ್ಶನ ಅಂತ ಹೇಳ್ಬೋದು. ಹಾಗೆಯೇ ದೇವರು ಕೂಡ ಹಾಗೆ ಒಂದಲ್ಲ ಒಂದಿನ ನಾವು ಈ ರೀತಿ ತಪ್ಪು ಕೆಲಸ ಮಾಡಿದರೆ, ಕೆಟ್ಟ ಕೆಲಸ ಮಾಡಿದರೆ ಒಂದಲ್ಲ ಒಂದಿನ ನಮಗೆ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಉತ್ತಮವಾದಂಥ ಒಂದು ನಿದರ್ಶನ ಅಂತ ಹೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟೇ ರೀಸನ್. ಯಾವತ್ತೂ ಯಾವುದೇ ಕಾರಣಕ್ಕೂ ಯಾರು ಈ ಥರ ತಪ್ಪು ಮಾಡಬಾರ್ದು ಅಂತ ಅಷ್ಟೇ. ಹಾಗೆಯೇ ನಾವು ಒಬ್ಬರ ಒಂದು ಹಣವನ್ನು ತಗೊಂಡ್ರೆ ನಮ್ಗೆ ಅದು ಎಷ್ಟು ದಿನ ಬರುತ್ತೆ, ಎಷ್ಟು ದಿನಕ್ಕಾಗತ್ತೆ? ನಮ್ಮ ಜೀವನ ನಾವು ಎಷ್ಟು ದಿನ ಕಳಿತೀವಿ, ಕೊನೆ ಜೀವನದವರೆಗೂ ನಮಗೂ ಸಾಕಾಗುತ್ತಾ? ಅದು ಸಾಕಾಗಲ್ಲ. ಹಾಗಾದ್ಮೇಲೆ ನಾವು ದುಡಿಯೋದನ್ನು ತಪ್ಪುತ್ತಾ? ಇಲ್ಲ. ಅದಕ್ಕೋಸ್ಕರ ಈ ರೀತಿ ಕೆಟ್ಟ ಕೆಲಸವನ್ನು ಮಾಡೋದು ಬಿಟ್ಬಿಟ್ಟು ನಮಗೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ನಾವು ಸಂತೋಷದಿಂದ ಜೀವನವನ್ನು ಹೇಗೆ ನಾವು ಮಾಡೋದು ಅನ್ನೋದನ್ನು ನಾವು ಕಲ್ತ್ಕೋಬೇಕು ಫ್ರೆಂಡ್ಸ್ ಅಲ್ವಾ. ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.